ಬಹಳ ರಮ್ಯವಾದಂತಹ ತಪೋಭೂಮಿ. ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಎಲ್ಲಿ ಗೋಹತ್ಯ ಇತ್ಯಾದಿಗಳಾಗ್ತಿರ್ತದೆ ಅಂತಹ ಪ್ರದೇಶದಲ್ಲಿ ಕ್ಷಾಮ ಬರಬೇಕು, ಅಷ್ಟು ಪಾಪ ಅದು. ಒಂದು ಗೋಹತ್ಯೆ ಆದರೆ ಸುತ್ತಮುತ್ತಲೂ ಎಷ್ಟೋ ಯೋಜನೆಗಳವರೆಗೆ ಅಲ್ಲಿ ಭೂಮಿ ಬೆಳಿಬಾರ್ದು, ಅಷ್ಟು ದೊಡ್ಡ ಪಾಪ ಅದು. ಅಷ್ಟಿದ್ರೂ ಕೂಡ ಅಂತಹ ಪ್ರದೇಶದಲ್ಲಿ ಯಾರೋ ಒಂದು 10 ಗಾಯತ್ರಿ ಜಪ ಮಾಡುವ ಒಬ್ಬ ಬಾಲಕ ಬ್ರಹ್ಮಚಾರಿ ಇದ್ದ ಅಂತಾದರೆ ಅದು ಮತ್ತೆ ಶುದ್ಧವಾಗ್ತದೆ ಅಂತ ಹೇಳ್ತಾರೆ. ಇವತ್ತಿನ ನಾವು ಪ್ರಸಂಗದಲ್ಲಿ ನೋಡೋದಾದರೆ ಓಪನ್ ಸೀಕ್ರೆಟ್ ಇದೆ, ಎಲ್ಲರಿಗೂ ಗೊತ್ತಿದೆ. ಈ ಕೆಲವು ದಿವಸಗಳ ಹಿಂದೆ ಎಷ್ಟೆಲ್ಲ ಗೋಹತ್ಯೆ ಆಗಿರ್ತದೆ. ಅಷ್ಟಾದರೂ ಕೂಡ ನಾವೆಲ್ಲ ಸುರಕ್ಷಿತ ಇದ್ದೀವಿ, ಮತ್ತೆ ಇವತ್ತು ಶಿಸ್ತಾಗಿ ಆರಾಧನೆ ಪ್ರಸಾದ ಸ್ವೀಕಾರ ಮಾಡ್ತೀವಿ ಅಂತಂದ್ರೆ ಯಾರ್ದು ತಪಸ್ಸಿದೆ ಅಂತ. ನಮ್ಮಲ್ಲಿ 2 ಪೂಜೆಗಳನ್ನು ಹೇಳಿದ್ದಾರೆ, ಛಲಮೂರ್ತಿ ಅಚಲಮೂರ್ತಿ ಅಂತ. ಛಲಮೂರ್ತಿ ಅಂತಂದ್ರೆ ಓಡಾಡುವಂತಹ ವ್ಯಕ್ತಿಗಳು, ಆ ವ್ಯಕ್ತಿಗಳಲ್ಲಿ ಭಗವಂತನನ್ನ ಕಾಣಬೇಕು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಈ ರೀತಿಯಾಗಿ 4 ಜನರಲ್ಲಿ ಭಗವಂತನನ್ನ ಕಾಣಬೇಕು, ಅವರಲ್ಲಿ ಪೂಜಿಸಬೇಕು. ಹಾಗಾಗಿ ಇವತ್ತಿನ ಕಾಲಕ್ಕೆ ನಮಗೆ ಓಡಾಡುವ ದೇವರು ಅಂತ ಪ್ರಸಿದ್ಧರಾದಂತಹ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಊರಿಗೆ ಹೋಗಿ 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 ಎಲ್ಲ ಊರುಗಳನ್ನ, ಕ್ಷೇತ್ರಗಳನ್ನ ಶುದ್ಧ ಮಾಡ್ತಾರೆ. ಅವರನ್ನ ಈ ಪೀಠಕ್ಕೆ ತಂದು ಕೊಟ್ಟಂತ ಹಿಂದೆ 41 ಜನ ಮಹನೀಯರೇನಿದ್ದಾರೆ, ಅವರು ಅಲ್ಲಲ್ಲಿದ್ದು ಹೇಗೆ ಪರಮಾತ್ಮ 2 ಮಾಡಿದ್ದಾನೆ, ಒಂದು ನದಿ ಇದು ಛಲವಾಗಿ ಹರಿತಾ ಇರಬೇಕು ಎಲ್ಲಾ ಕಡೆಗೂ, ಒಂದು ಗುಡ್ಡಗಳು ಅಚಲವಾಗಿರ್ಬೇಕು. ಹಾಗೆ ಈಗ ವಿದ್ಯಮಾನ ಸ್ವಾಮಿಗಳು ಇವರು ನದಿ ಇದ್ದಂತೆ ಎಲ್ಲ ಕಡೆಗೂ ಹರಿದು, ಈಗ ನದಿ ಜೋಡಣೆ ಕಾರ್ಯಕ್ರಮ ಏನಿದೆ ನೋಡ್ರಿ, ಅದು ಮೊದಲಿನಿಂದಲೂ ಈಗ ಇವ್ರ ಮಂತ್ರಿಗಳು ಮಾಡೋದಲ್ಲ, ಇದು ಶ್ರೀಮದಾಚಾರ್ಯ ಮಾಡಿಟ್ಟಿದ್ದು. ಆ ಸನ್ಯಾಸಿಗಳನ್ನ, ಪರಿವ್ರಾಜಕರನ್ನ ಎಲ್ಲ ಕಡೆಗೂ ಕಳಿಸಿ ಊರುಗಳಲ್ಲಿರುವ ಭಕ್ತರನ್ನ ಉದ್ಧಾರ ಮಾಡೋದಕ್ಕಾಗಿ. ಇನ್ನು ಶಾಂತವಾಗಿ ಒಂದು ಕಡೆ ಇದ್ದು ನಾವು ಭಗವಂತನ ಆರಾಧನೆ ಮಾಡಬೇಕು ಅಂದಾಗ ನಮಗೆ ಒಂದು ದೃಷ್ಟಾಂತ ಬೇಕು. ಅಂದ್ರೆ ಇಲ್ಲಿರುವ 4 ಜನ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಕೊಡುವಂತಹ 4 ಜನ ತಪಸ್ವಿಗಳು ಇಲ್ಲಿದ್ದಾರೆ. ಆತ್ಕೂರು ಅಂತಾರೆ ಇದಕ್ಕೆ. ನನಗೆ ಯಾಕೆ ಹಿಂಗ ಆತ್ಕೂರು ಅಂತಾರೆ ಅಂತ ಅನಿಸ್ತಿತ್ತು. ಬಸ್ನಾಗ ಬರ್ಬೇಕಾದ್ರೆ ಒಬ್ಬನ ಮಾತಾಡ್ಲಿಕ್ಕತ್ತಿದ್ದ, ನಿಮ್ ಕಡೆ ಹಿಂಗೆ ರಾಯಚೂರಿನ ಆತ ಈತ ಅದು ಆತನೂರು ಅಂತ. ಬಹುಶಃ ಆತ ಅಂದ್ರೆ ಮಹಾಸ್ವಾಮಿಗಳವ್ರದ್ದು ಊರು ಇದು, ಅದಕ್ಕೆ ಆತನೂರು, ಅದು ಆತ್ಕೂರು ಅಂತ ಆಗಿರ್ಬೋದು. ಎಲ್ಲಿ ಸುಮ್ಮನೆ ಇದು ಕಲ್ಪನೆ. ಆದ್ರೆ ಆತ್ನೂರು ಅಂತದ, ಆತ್ನೂರು ಭೀಮಾಚಾರ ಅಂತಿದ್ದಾರೆ. ಆತ್ಕೂರು ಅಂದ್ರೆ ಆತನಿಗಾಗಿ ಒಂದು ಊರು, ಅಲ್ಲಿ ಹೋಗಿ ನೀನು ಕೂಡು, ಅದು ಕೂರು. ಅವ್ರು 4 ಜನ ಕೂತಿದ್ದಾರೆ, ಅದು ಕೂಡು, ಹೋಗಿ ಕೂರು. ಹಾಗೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇಂತಹ ಮಹಾಸ್ವಾಮಿಗಳವರು ಒಂದು ಕಡೆ ಬಂದಿದ್ದರೆ ನಾರದರು ತಮ್ಮ ಪೂರ್ವಾಶ್ರಮದ ಅಥವಾ ಪೂರ್ವ ಜನ್ಮದ ಕಥೆಯನ್ನು ಹೇಳ್ತಾರೆ. ನಾನು ಹಿಂದಿನ ಜನ್ಮದಲ್ಲಿ ದಾಸಿ ಪುತ್ರನಾಗಿದ್ದೆ, ಆ ಸನ್ಯಾಸಿಗಳು ಬಂದು ಉಪದೇಶ ಮಾಡಿದ್ರು, ಅವರಿಂದ ನನಗೆ ದಿವ್ಯ ಜ್ಞಾನ ಸಿಕ್ತು, ಅವರ ಮಂತ್ರೋಪದೇಶದಿಂದ ಭಗವಂತ ನನಗೆ ಒಂದು ಕ್ಷಣ ಕಾಣಿಸಿದ ಅಂತ. ನಾನು ಆ ಶ್ಲೋಕಗಳನ್ನ ಕೇಳಬೇಕಾದ್ರೆ ಮೈ ಜುಮ್ ಅಂತದೆ. ನಾರದರು ಹೇಳ್ತಾರೆ, ದೈವದತ್ತಾಂ ಇಮಾಮೀಣಾಂ ತಂತ್ರಸ್ವರ ವಿಭೂಷಿತಾಂ ಗಾಯಮಾನಶ್ಚರಾಮ್ಯಹಂ. ಆ ಭಗವಂತ ಕೊಟ್ಟ ವೀಣೆಯನ್ನು ಬಾರಿಸ್ತಾ ನಾನು ಮೈ ಮರೆತು ಎಲ್ಲ ಕಡೆಗೂ ಓಡಾಡ್ತಾ ಇರ್ತೇನೆ. ಆದ್ರೆ ಅವ್ರು ಓಡಾಡ್ಬೇಕಾದ್ರೆ ಹಿಂದೊಬ್ರು ಪ್ರೇರಣೆ ಮಾಡೋದು, ಮೋಟಿವೇಶನ್ ಸ್ಪೀಕರ್ ಅಂತ ಇವತ್ತೆಲ್ಲ ಯೂಟ್ಯೂಬಲ್ಲಿ ಭಾಳ ಮಂದಿ ಆಗಿದ್ದಾರೆ. ಆದ್ರೆ ಇವರೆಲ್ಲ ಸುಮ್ಮನೆ ದುಡ್ಡಿಗಾಗಿ ಮಾಡ್ತಾರೆ. ಆದ್ರೆ ಇಲ್ಲೇನಿದ್ದಾರಲ್ಲ ಇವರು ಸ್ಪೀಕರ್ಸು, ಇವ್ರಿಗೆ ಯಾವ ಸೌಂಡ್ ಇಲ್ಲ, ಮೈಕ್ ಇಲ್ಲ, ಮಡಿಗೆ ಬರಲ್ಲ ಅವರಿಗೆ. ನಮಗಿದಿಲ್ದೇ ಇದ್ರೆ ಹೇಳಿಕ್ಕಾಗಲ್ಲ, ಅವ್ರಿಗೆ ಅದಿದ್ರೆ ಹೇಳಿಕ್ಕಾಗಲ್ಲ. ಆದ್ರೆ ಅಂತಹ ಸ್ಪೀಕರ್ಸ್ ಅವರು ಅವತ್ತು ಹೇಳಿ ಹೋಗಿದ್ದನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ ಅಂದ್ರೆ ಯಾವ ತರಹದ ಒಂದು ವ್ಯಕ್ತಿತ್ವ ಅವರಲ್ಲಿದೆ. ಅವರು ಕೇವಲ ಹೇಳಲಿಲ್ಲ, ಅದನ್ನ ಜೀವನದಲ್ಲಿ ಮಾಡಿ ತಾವು ನಡೆದರು. ಅದನ್ನ ಮುಂದಿನವರು ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಎಂತಹ ಮಹಾನುಭಾವರು. ಭಾಗವತದಲ್ಲಿ ಒಂದು ಶ್ಲೋಕ ಬರ್ತದೆ. ನಾವು ಇವತ್ತೆಲ್ಲ ಇಲ್ಲಿ ಯಾಕೆ ಸೇರಿದ್ದೇವೆ ಅಂದ್ರೆ ಆ ಒಂದು ಬಹುಶಃ ಅವರ ಆಶೀರ್ವಾದ ಪಡಿಲಿಕ್ಕೆ ಅಂತ ನಾವು ಅನ್ಕೊಳ್ತೀವಿ. ಯಾಕೆ ಅವರ ಆಶೀರ್ವಾದ ನಮಗೆ ಅಂತಂದ್ರೆ,
ಆ ಭಾಗವತದಲ್ಲಿರುವಂತಹ ಬಹಳ ಸುಂದರವಾದ ಶ್ಲೋಕ, ಒಂದು ಶ್ಲೋಕ ಅನುವಾದ ಮಾಡಿ ಮುಗಿಸ್ತೇನೆ. ಏ ಸ್ಥೇಯ ಅನೃತ ದಂಭ ಈರ್ಷ ಮಾನ ವರ್ಜಿತಾಃ ನತೇಷಾಂ ಸತ್ಯಶೀಲಾನಾಂ ಆಶೀಷಃ ವಿಫಲಾಃ ಕ್ವಚಿತ್ ಭವಂತಿ ಅಂತ ಇಟ್ಟು. ಇವತ್ತು ನಾವೆಲ್ಲ ಯಾಕೆ ಬಂದಿದ್ದೇವೆ ಅಂದ್ರೆ ಗುರುಗಳ ಆರಾಧನೆ, ಅವರ ಆಶೀರ್ವಾದ ನಮಗೆ ಸಿಗಲಿ, ನಮ್ಮ ಮನೋಭೀಷ್ಟಗಳು ಸಿದ್ಧ ಆಗಲಿ. ಸಾಮಾನ್ಯ 80% ನಾವು ಜನ, ಇದರಲ್ಲಿ ಕೆಲವರು ಇರ್ಬೋದು ಮಹಾನುಭಾವರು, ಅವರಿಗೆ ಏನಿಲ್ಲರಿ, ಕೇವಲ ನಾವು ದರ್ಶನ ಮಾಡ್ಕೊಳ್ಳೋದು, ನಮಗೇನು ಅಪೇಕ್ಷೆ ಇಲ್ಲ, ಎಲ್ಲ ಮುಗಿದಿದೆ ಅಂದ್ರೆ ಮೊದಲಿಗೆಲ್ಲ ಕೊಟ್ಟಿದ್ದಾರೆ, ಈಗ ನಮಗೆ ಯಾವ್ದು ಅಪೇಕ್ಷೆ ಇಲ್ಲ, ಅಂತೂ ನಾವೆಲ್ಲರೂ ಏನೋ ಒಂದು ಮೋಕ್ಷರೇ ಸಿಗಲಿ, ದೇವರ ಅನುಗ್ರಹರೇ ಆಗಲಿ ಅಂತ ಅಪೇಕ್ಷೆ ಇಟ್ಕೊಂಡಿದ್ದೇವೆ. ಗುರುಗಳು ಆಶೀರ್ವಾದ ಮಾಡಿ ತಥಾಸ್ತು ಅಂತ ಅನ್ಬೇಕು ಅಂತ ಬಂದಿದ್ದೇವೆ. ಭಾಗವತ ಹೇಳ್ತದೆ, ಯಾಕೆ ಇಲ್ಲಿ ಬಂದಿದ್ದೀರಿ, ಇಲ್ಲೇ ಯಾಕೆ ಬಂದಿದೆ? ಬೇಕಾದಷ್ಟು ಜನ ಇದ್ದಾರೆ, ಎಲ್ಲ ಕಡೆಗೂ ಬೋರ್ಡ್ಗಳಿರ್ತದೆ. ನಮ್ಮಲ್ಲಿ ಮುಂಬೈಯಲ್ಲಿ ನಾವು ಓದ್ಬೇಕಾದ್ರೆ ಲೋಕಲ್ ಟ್ರೈನಲ್ಲಿ 24 ಗಂಟೆ ಮೇ ಆಪ್ಕಾ ಫಲ್ ಮಿಲ್ ಜಾಯೇಗಾ ನೈ ತೋ ಪೈಸಾ ವಾಪಸ್. ಯಾಕ್ರಿ ಮಠದವ್ರು ನೋಡಿರ್ಬೇಕು. ಅಂದ್ರೆ ಅಲ್ಲಿ ಅವ್ರು ಬರೆದಿರ್ತಾರೆ, ಇಂಥ ಒಬ್ಬ ಬಾಬಾ ಇದ್ದಾನೆ, ಅವನ ಹತ್ರ ಬೂದಿ ತಗೊಳ್ರಿ, ನಿಮಗೆ ಇದು ಎಲ್ಲ ಸಿಕ್ಬಿಡ್ತದೆ ಅಂತ. ವಾದಿರಾಜ ತೀರ್ಥರ ಕಾಲಕ್ಕೆ ಒಬ್ಬ ವ್ಯಕ್ತಿ ಬಂದು ಸ್ವಾಮಿ ನನಗೆ ಮಕ್ಕಳಾಗಿಲ್ಲ, ನೀವು ಆಶೀರ್ವಾದ ಮಾಡ್ರಿ, ಮಹಾ ತಪಸ್ವಿಗಳು ಅಂತ ಏನೋ ಹೇಳ್ತಾರೆ ನಿಮ್ದು, ಅದಕ್ಕೆ ನಮಗೆ ಆಶೀರ್ವಾದ ಮಾಡ್ರಿ ಅಂದಾಗ ಅವ್ರು ಹೇಳಿದ್ರು, ನಿನ್ನ ಹಣೆ ಬಾರದಲ್ಲಿ ಮಕ್ಕಳಿಲ್ಲಪ್ಪ, ಅದಕ್ಕೆ ಆಗೋದಿಲ್ಲ, ಹೋಗು ಅಂತ ಹೇಳಿದ್ರು. ಅವನಂದ, ಹೌದು ನಂಗೆ ಡಾಕ್ಟರ್ಸ್ ಹೇಳಿದ್ದಾರೆ, ನೀವು ತಪಸ್ವಿಗಳು, ಡಾಕ್ಟರ್ ಆಗದೆ ಇದ್ದದ್ದನ್ನು ಕರ್ತುಮ್ಮ ಅನ್ಯತಾ ಕರ್ತುಮ್ ಸಾಮರ್ಥ್ಯ ದೇವರಿಗಿದೆ, ಅದನ್ನ ನೀವು ಮಾಡಿ ತೋರಿಸ್ಬೇಕು, ಅದಕ್ಕೆ ನಿಮ್ಮ ಹತ್ರ ಬಂದೀನಿ, ನೀವು ಇಲ್ಲ ಅಂದ್ರೆ ಹೇಗೆ ಅಂತ. ಆಗ ಅವ್ರಂದ್ರು ಆಗೋದಿಲ್ಲ ಅಂತ ನಾನು ಹೇಳಿಗತ್ತೆ, ನೀನ್ ಹಣೆ ಬರದಲ್ಲಿ ನನಗೆ ಕಾಣಿಸ್ತಾ ಇದೆ, ನಿನ್ನ ಆಗೋದಿಲ್ಲ ಮತ್ತೆ ಬಹಳ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಸ್ವಾಮಿಗಳಿಂದ ಬಿಟ್ಟು ಹೋದ. ಯಾವನೋ ಬಾಬಾನ ಹತ್ರ ಹೋದ, ಕೊಟ್ಟ 24 ಗಂಟೆಯಲ್ಲಿ ಆ ಕೆಲಸ ಮಾಡ್ತು. ಮುಂದೆ ವರ್ಷದೊಳಗೆ ಅವ್ರು ಬರೋದ್ರೊಳಗೆ ಅವ್ರು 3 ಸಲ ಭಾರತ ಪ್ರದಕ್ಷಿಣೆ ಹಾಕಿದ್ರು, ಭೂಮಂಡಲ ಪ್ರದಕ್ಷಿಣೆ ಅಂತಾರಲ್ಲ ಹಾಗೆ ಇದ್ರ ಟೈಮ್ ಮತ್ತೆ ಬಂದ್ರು. ಅವನು ಕೂಸ್ ತಗೊಂಡು ಬಂದು ಎದುರಿಗೆ ಇಟ್ಟು ನಮಸ್ಕಾರ ಮಾಡಿದ. ಸ್ವಾಮಿ ನೋಡ್ರಿ, ಹೋದ್ ಸಲ ನೀವು ಹೇಳಿದ್ರಿ ಮಕ್ಕಳಾಗಲ್ಲ ಅಂತ, ನೋಡ್ರಿ ಪ್ರತ್ಯಕ್ಷ ದೃಷ್ಟಾಂತ ನೋಡ್ರಿ, ಎಂಥ ತಪಸ್ಸು ನಮ್ಮ ಗುರುಗಳದು. ಯಾರು ತಮ್ಮ ಗುರುಗಳು? ಮಹಾನುಭಾವರು ಅಂತ ಕೇಳಿ, ಇಲ್ಲಿದ್ದಾರೆ ನಮ್ಮ ಬಾಬಾಜಿ ಅಂತ ಹೇಳಿ ಫೋಟೋ ತೋರಿಸಿದ್ರು. ಅವ್ರದ್ದೆಲ್ಲ ವಿಚಿತ್ರವಾದ ಅವರ ಕೇಶಪಾಶಗಳ ಇದನ್ನು ತೋರಿಸಿದ್ರು. ಆ ಬಾಬಾ ಅಂದಿದ್ದು ತೋರಿಸಿದ ಮೇಲೆ ಹೇಳಿದ್ರು, ಬಹಳ ದೊಡ್ಡವರಿದ್ದಾರೆ, ಪೂಜಾ ಟೈಮಿಗೆ ನಿನ್ನ ಮಗನ ಕರ್ಕೊಂಡ್ ಬಾ, ನಮ್ಮ ಬಾಬಾ ಒಬ್ಬ ಇದ್ದಾನೆ ರಾಮ್ ಬಾಬಾ ಅಂತ ಹೇಳಿ. ರಾಮದೇವರು ವಾದಿರಾಜರು ಹೇಳ್ತಾರೆ, ಆ ಹಯಗ್ರೀವ ದೇವರ ಇದು ಮಾಡಿದ ನೀರನ್ನ ಶಂಖಭ್ರಮಣ ಮಾಡಿ ನೀರನ್ನ ಪ್ರೋಕ್ಷಣೆ ಮಾಡಿದ್ರೆ ಆ ಕೂಸು ಹೋಗಿ ಥಟ್ಟನೆ ಬಿಲ್ಡಿಂಗ್ ಒಡೆದು ಹೋಯ್ತು. ಚಪ್ಪರ್ ಫಾಡ್ಕೆ ಭಗವಾನ್ನೇ ದಿಯಾ ನೈ ಲಿಯಾ, ಏನಂದ್ರೆ ಬಿಲ್ಡಿಂಗ್ ಒಡೆದು ಹೋಗ್ಬಿಡ್ತು. ಆ ಕೂಸು ಹೋಗಿ ದೊಡ್ಡ ಭೂತ ಆಗಿ ಹೇಳಿದ್ರು, ಯಾರು ನೀನು? ನಾನು ಒಂದು ಪಿಶಾಚಿ, ನನಗೆ ಇಲ್ಲೊಬ್ಬ ಬಾಬಾ ವಶ ಮಾಡ್ಕೊಂಡಿದ್ದಾನೆ, ಹಿಂಗೆ ಇಂಥವ್ರು ಯಾರು ಬಕ್ರಾಗಳು ಇರ್ತಾರೆ, ಇವ್ರು ಬರ್ತಾರೆ ಮಕ್ಕಳಿಲ್ಲ ಅಂತ, ಅವ್ರಿಗೆ ನಮ್ಗೆ ಕೊಡ್ತಾರೆ, ಮುಂದೊಂದು 10 ವರ್ಷ ಆಗೋದಕ್ಕೆ ನಾವು ಅವ್ರನ್ನ ಕೊಂದು ಎಲ್ಲ ಆಸ್ತಿ ಇದೆ ಅವ್ರಿಗೆ ಕೊಡ್ತೀವಿ, ಮತ್ತೆ ಬಾಟ್ಲಾಕ್ ಕೊಡ್ತೀವಿ ಹೋಗಿ. ಇದು ನೀವು ಅನೇಕ ಸಲ ಕತೆ ಕೇಳಿರ್ತೀರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂತಹ ಬಾಬಾಜಿಗಳಲ್ಲ ಇವರು ಏನನ್ನೂ ಅಪೇಕ್ಷೆ ಪಡದೆ, ಸ್ಥೇಯ ಅಂದ್ರೆ ಕಳ್ಳತನ, ಅನೃತ ಅಂದ್ರೆ ಸುಳ್ಳು, ಡಂಭ ಅಂದ್ರೆ ಅವಿದ್ಯಮಾನ ವಸ್ತು ಪ್ರದರ್ಶನಂ ಡಂಬ. ಪುರಂದರದಾಸರು ಇದರಲ್ಲಿ ಇದನ್ನು ತಗೋತಾರೆ, ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಅಲ್ರಿ. ಅವ್ರು 3 ದಿವಸ ಪ್ರದಕ್ಷಿಣೆ ಹಾಕ್ಯಾರೆ, ಅವ್ರಿಗೆಲ್ಲ ಸಿಕ್ತು, ನಾವು 48 ದಿವಸ ಹಾಕಿವಿ, ನಮ್ಗೆ ಸಿಕ್ಕಿಲ್ಲ ಅಂತ ಕೆಲವ್ರು ಬಹಳ ಮಂದಿ ಹೇಳ್ತಿರ್ತಾರೆ. ಬಹಳ ಹೊಟ್ಟೆ ಕಿಚ್ಚಾಗ್ತದೆ. ನಮಗ ಆಗಿಲ್ಲ ಅನ್ನೋದಕ್ಕಲ್ಲ, ಅವ್ರಿಗೆ ಆಯ್ತಲ್ಲ ಅನ್ನೋದು ಹೊಟ್ಟೆ ಕಿಚ್ಚಾಗ್ತಿರ್ತದೆ. 3 ದಿವಸಕ್ಕೆ ಆಯ್ತಲ್ಲ ಅಂತ ಹಿಂಗೆಲ್ಲ ಅನೇಕ ಮಾತಾಡ್ತಿರ್ತಾರೆ. ಪುರಂದರದಾಸರು ಅಂತಾರೆ, ಸಾವಧಾನದಿಂದಿರು, ಕೊಡ್ತಾನೆ ದೇವ್ರು, ಕೊಡ್ಲಿಕ್ಕೆ ಇದ್ದ ನಾವ್ ಏನ್ ಮಾಡಿ ಇಟ್ಕೊತಾನೆ, ಆದ್ರೆ ನೀನ್ ಒಂದ್ ಬಿಡು ಅಂದ್ರೆ ನೀನ್ ಹತ್ರ ಕೊಡ್ತಾನೆ. ಸ್ವಾಮಿಗಳ ಮನೆಗೆ ಬರ್ಬೇಕಂದ್ರೆ ದಿವಾನರು ಒಂದ್ಸಲ ಚೆಕ್ ಮಾಡ್ತಾರೆ, ಗ್ರೌಂಡ್ ಫ್ಲೋರ್ನೊಳಗೆ ಅದ ಇಲ್ಲೋ, ನಿಮ್ಮ ಮನೆಯಲ್ಲಿ ಎಲ್ಲ ಅನುಕೂಲದ ಇಲ್ಲೋ, ಎಲ್ಲ ಇಷ್ಟು ರಾಮದೇವ್ರು ಕೂಡ್ಲಿಕ್ಕಾದ್ರೂ ಜಾಗ ಇದೆಯಲ್ಲೋ, ಇಷ್ಟೆಲ್ಲ ನೋಡ್ತಾರಿಲ್ಲೋ ಬಂದು. ಹಾಗೆ ದೇವ್ರು ನಮಗೊಂದು ವಸ್ತು ಕೊಡ್ಬೇಕು ಅಂತಂದ್ರೆ, ಅಥವಾ ನಿಮ್ ಕನ್ಯಾದಾನ ಮಾಡಿ ಕೊಡ್ತೀರಿ ಅಂತ ಇಟ್ಕೊಡ್ರಿ, ನಿಮ್ ಮಗಳ ಸಲುವಾಗಿ ವಿಚಾರ ಮಾಡ್ತಿರೋ ಇಲ್ಲೋ, ನಿಮ್ ಮಗಳಲ್ಲಿ ಸುರಕ್ಷಿತ ಇರ್ತಾಳೋ ಇಲ್ಲೋ ಅಂತ. ಹಂಗ ದೇವರು ತನ್ನ ಮಕ್ಕಳನ್ನ ತಾನು ಇವ್ರಿಗೆ ಮಗನಾಗಿ ಕೊಡ್ತಾನೆ. ಈ ಜನ್ಮಕ್ಕವ ನಿಮಗ ಮಗ, ಹಿಂದಿನ ಜನ್ಮದಲ್ಲಿ ಯಾರ ಮಗ ಅವ, ಅದ್ರ ಹಿಂದಿನ ಜನ್ಮದ ಯಾರ, ಎಲ್ಲರೂ ಬೇರೆ ಬೇರೆ ತಂದೆ ತಾಯಿಗಳೇ, ಖರೆ ಒಬ್ಬನೇ ತಂದೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಹಾಗಾಗಿ ದೇವ್ರೊಬ್ಬನೇ ತಂದೆ ತಾಯಿ. ಹಾಗೆ ಅವ ವಿಚಾರ ಮಾಡ್ತಾನೆ, ಇವ್ರಿಗೆ ಮಗ ಕೊಡ್ಬೇಕಾದ್ರೆ ಇವ್ರು ಸುರಕ್ಷಿತ ನೋಡ್ಕೋತಾರೋ ಇಲ್ಲೋ ಅಂತ ಹೇಳಿ. ಅದಕ್ಕ ಅವ ದೇವ್ರೇನಂದ, ನೀವು ನಿಜವಾಗಿ ತಂದೆ ತಾಯಿಗಳ ಪ್ರೀತಿಯನ್ನು ಅವನಿಗೆ ಕೊಡ್ತಿದ್ರಿ ಅಂದ್ರೆ ನಾನು ಕೊಡ್ತೀನಿ. ನೀವು ಹುಟ್ಟಿದ ತಕ್ಷಣ ಒಯ್ದು ಪ್ಲೇ ಗ್ರೂಪ್ನಾಗೋ ಬೇಬಿ ಸಿಟ್ಟಿಂಗ್ ಒಳಗೋ ಬಿಡ್ತೀರಿ ಅಂತ ನಾ ಯಾಕೆ ಕೊಡ್ಲಿ? ತಂದೆ ತಾಯಿಗಳಂದ್ರೆ ಯಾರು? ಅವ್ರನ್ನ ನೋಡ್ಕೊಳ್ಳೋದಕ್ಕಾಗೇನೆ ನೀವು ಇರಬೇಕು ಅಂದ್ರೇನೆ ತಂದೆ ತಾಯಿ.
ಹಾಗಾಗಿ ಪುರಂದರದಾಸರು ಹೇಳ್ತಾರೆ, ಡಂಭವನಿ ಬಿಡಲೊಲ್ಲೆ ರಂಗನ ನಂಬಿದ ಆ ಕ್ಷಣದಲ್ಲೇ, ನಂಬಿದ ಆ ಕ್ಷಣದಲ್ಲೇ ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಈ ಕನ್ಯೆನೆ ಕೊಡೋದಿಲ್ರಿ ಅವ್ರಿಗೆ. 3 ಮಂದಿ ಹೆಣ್ಮಕ್ಳು ಮಠದವ್ರಿಗೆ 3 ಮಂದಿ ಹೆಣ್ಮಕ್ಳು ಇದ್ದಾರೆ, ನಾವು ಕೊಡ್ತಾನಿಲ್ಲ. ನಿಮ್ಮಂತ ಜಗಳ ಗಂಟೆಗ್ರಿ ಯಾರು ಕೊಡ್ತಾರ್ರಿ, ಹೋಗ್ರಿ. ಹಂಗ ನಾವು ದೇವ್ರ ಹತ್ರ ನಾವು ಡಂಬ ಮಾಡ್ತೀವಿ ಅಂತ ಆದ್ರೆ ದೇವ್ರ ಹತ್ರ ಮಾಡ್ಬೇಕಾಗಿಲ್ಲ, ನಾವು ಎಲ್ಲೋ ಡಂಬ. ಈಗ ಆಚಾರ್ಯರು ಹೇಳಿದ್ರಲ್ಲ, ಪೂಜಾ ಮಾಡುವುದು ಯಾರಾದ್ರೂ ಇದ್ದಾಗ ದೊಡ್ಡ ಮಂಟಪ, ಇಲ್ಲದೆ ಇದ್ರೆ ಸುದರ್ಶನ, ಪ್ರಮೋದಾಚಾರ್ಯ ಹೇಳಿದ್ರೆ ನೋಡಿ, ಇದೇ ಡಂಬ. ಅವಿದ್ಯಮಾನವಾದದ್ದನ್ನ, ಅದು ವಸ್ತುನೋ ಕೃತಿನೋ ಅದನ್ನು ತೋರಿಸೋದು, ಅದಕ್ಕೆ ಡಂಬ ಅಂತಾರೆ. ಹಾಗಾಗಿ ಸ್ಥೇಯ ಅನೃತ ಡಂಬ ಅಂದ್ರೆ ಇಲ್ಲದಿರುವುದನ್ನ ಪ್ರದರ್ಶನ ಮಾಡಿದರೆ ದೇವರು ಕೊಡಲ್ಲ, ಅದನ್ನ ಬಿಟ್ರೆ ದೇವರು ಕೊಡ್ತಾನೆ. ಹಾಗಾಗಿ ಸ್ಥೇಯ ಅಂದ್ರೆ ಕಳ್ಳತನ, ಅದನ್ನ ಮಾಡಬಾರದು. ಅನೃತ ಅಂದ್ರೆ ಸುಳ್ಳು ಹೇಳೋದು, ಅದನ್ನ ಮಾಡಬಾರದು. ಡಂಬ ಅಂದ್ರೆ ಮೋಸ, ಇಲ್ಲದಿದ್ದನ್ನ ಹೇಳೋದು, ತೋರಿಸೋದು. ಆಮೇಲೆ ಮಾನ ಅಂದ್ರೆ ಬಹಳ ಅಭಿಮಾನ. ಸ್ವಲ್ಪ ಯಾರಾದ್ರೂ ಊಟಕ್ಕೆ ಕೂತು, ಇವ್ರು ಮೊದಲೇ ಬಂದ್ಬಿಟ್ಟಿರ್ತಾರೆ ಆರಾಧನೆ ಅಂದ್ರೆ, ನಾವು ನಾಳೆ ಮೆಳಕೇಡದಲ್ಲಿ ನೋಡ್ತಿರ್ತೀವಿ, ತಲೆ ಬ್ಯಾನ್ ಆಗಿ ಹೋಗ್ಬಿಡ್ತದೆ. ಅಲ್ಲಿ ಸ್ವಲ್ಪ ಸರಿರಿ ಅಂತ ಅನ್ನೋಂಗಿಲ್ಲ ಅವ್ರಿಗೆ. ನಾವು 8 ಗಂಟೆಗೆ ಬಂದು ಸೀರೆ ಹಾಸ್ಕೊಂಡು ಕೂತೀವಿ, ಹೆಂಗ್ ಸರಿರಿ ಅಂತೀರಿ ನಮಗೆ ನೀವು? ಇದು ಮಾನ. ನಮ್ಮ ಯೋಗ್ಯತೆ ಪ್ರಕಾರ ನಮ್ಮ ಆಚಾರ ಒಂದು ಮಾತು ಹೇಳ್ತೀವಿ, ಎಲ್ಲಿ ಕೂತ್ರು ಹೇಳ್ರಿ ಅನ್ನಲ್ಲ ನೋಡ್ರಿ, ಅಲ್ಲಿ ಹೋಗಿ ಕೂತ್ ಬಿಡ್ಬೇಕು. ನಿಮಗೆ ಸರಿಸಿ ಸ್ವಲ್ಪ ಮ್ಯಾಲ್ ಸರ್ರಿ ಅಂತಂದ್ರೆ ಮರ್ಯಾದೆ ಸಿಕ್ಕಂಗ, ಮೇಲಿದ್ದೀನಿ ಕೆಳಗೆ ಹೋಗ್ಬಾರ್ದು, ಪ್ರಮೋಷನ್ ಆಗ್ಬೇಕು, ಡಿವೋಷನ್ ಆಗ್ಬಾರ್ದು ಅಂತಾರಲ್ಲ ಹಾಗೆ ನಾವೇ ಸ್ವಲ್ಪ ಕೆಳಗೆ ಕೂತಿರ್ಬೇಕಂದ್ರೆ ಮೇಲೆ ಕೂಡಿಸಿದ್ರೆ ಮರ್ಯಾದೆ ಅಂತ. ಹಾಗೆ ಈ ಮಾನವರ್ಜಿತಾ ಡಂಭವರ್ಜಿತಾ ಸ್ಥೇಯವರ್ಜಿತಾ ಅನೃತವರ್ಜಿತಾ ನತೇಷಾಂ ಸತ್ಯಶೀಲಾನಾಂ ಆಶಿಷಃ ವಿಫಲ ಕ್ವಚಿತ್. ಇದನ್ನ ಯಾರು 5 ಬಿಟ್ಟಿದ್ದಾರೆ ನೋಡ್ರಿ, ಇಂಥವರು ಹೇಳಿದ್ದು ಸತ್ಯ ಆಗ್ಲಿಕ್ಕೆ ಬೇಕು. ದೇವಾದರಾಜರದ ಯಾರೋ ಒಬ್ಬ ಹೆಣ್ಮಗಳು ಹೋಗಿ ನಮಸ್ಕಾರ ಮಾಡಿದ್ರೆ ತಥಾಸ್ತು ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿದ್ರಂತೆ. ಯಾರೋ ಬಂದು ಹೇಳಿದ್ರು, ಸ್ವಾಮಿ ಎಂಥವ್ರಿ ಗಂಡ ಸತ್ತಾನೆ ಹುಚ್ಚಿಡದಂಗಾಗಿ ನೀವು ಬಂದಾಕಿ ಒದ್ರಲ್ಲಿ ಹುಚ್ಚರ ಮಾಡ್ಯ. ನಾವೆಂದು ಸುಳ್ಳು ಹೇಳಿಲ್ಲ, ನಮ್ಮ ಬಾಯಿನ ದೇವರು ಏನ್ ನುಡಿಸ್ತಾನೆ ಸತ್ಯನೇ ಆಗಬೇಕು. ಅದೇ ಭಾಗವತ್ ಹೇಳೋದು ನತೇಶಾಂ ಸತ್ಯಶೀಲಾನ. ಹಾಗಾಗಿ ಇವತ್ತು 4 ಜನ ಮಹಾನುಭಾವರು ಇಲ್ಲಿ ಇದ್ದಾರೆ. ಇಂತಹ ಕಾರ್ಡ್ ಬರ್ಬೇಕಾದ್ರೆ ನನಗಂತೂ ಅನಿಸ್ತು, ಮುಡ್ತೀವೋ ಇಲ್ಲಪ್ಪ ಇನ್ನೂ ತನ ಎಷ್ಟೊತ್ತಾದ್ರೂ ಹೊಂಟೆ ಕರೆ ಭಾಳ ದೂರ ಇಲ್ಲ. ಕೆಲವೊಮ್ಮೆ ಹೈವೇದೊಳಗೆ ಹೋದ್ರೆ 200 ಕಿಲೋಮೀಟರ್ ಹೆಂಗ್ ಹೋಗಿದ್ ಗೊತ್ತಾಗಲ್ಲ. ಇದು ರೋಡ್ ಯಾಕಾಗಿಲ್ಲ, ಇಷ್ಟು ಮೋದಿ ಗಡ್ಕರಿ ಇಷ್ಟೆಲ್ಲ ಇದ್ರು ಅಂತಂದ್ರೆ ನನಗನ್ನಿಸ್ತದೆ ಇವರು ತಡೆದು ಹಿಡಿದಿದ್ದಾರೆ. ಇಲ್ಲಿ ಬಹಳ ಜನ ಬರೋದು ಬೇಡ, ಮತ್ತೆ ಇಲ್ಲಿ ಕೇದಾರ್ನಾಥ್ನೊಳಗ ಹಂಗ ಭಾರಿ ಮಾಲು ಗೀಲು ಇದು ಆಗಿ ಮತ್ತೆ ಇಲ್ಲಿ ಎಲ್ಲ ಗದ್ದಲಾಗೋದು ಬೇಡ, ನಾವು ಶಾಂತ ಇರ್ಬೇಕಂತ ಇಲ್ಲಿ ಇಟ್ಟಿವಿ ಅಂತ ಹೇಳಿ. ಹಾಗಾಗಿ ಆ ಸತ್ಯ ಇಲ್ಲಿ ಯಾರು ಖರೇ ಬರ್ಬೇಕಾಗಿದೆ ನೋಡ್ರಿ ಅವ್ರಷ್ಟೇ ಬರ್ತಾರೆ. ಈ ಒಂದ್ಸಲ ಬಂದ್ ಹೋಗೋರು ಇನ್ನೆಂದು ಹಂಗಿಲ್ಲ, ಇಲ್ಲಿ ಬಹಳ ಡಂಬದಿಂದ ಇರೋರು. ಇಲ್ಲಿ ಖರೇ ಭಕ್ತರಿದ್ದವರು ಬರ್ತಾರೆ, ಅದಕ್ಕೆ ಭಕ್ತರು ಇಷ್ಟು ಜನ. ಹಾಗಾಗಿ ನೀವೆಲ್ಲ ಇಲ್ಲಿ ಬಂದಿದ್ದು ಅಂದ್ರೆ ಈ ಸತ್ಯಶೀಲರು, ಇವರ ಆಶೀರ್ವಾದ ನಮಗೆ ಸಿಗಬೇಕು. ಅವರು ಪ್ರತ್ಯಕ್ಷವಾಗಿ ನಮಗೆ ಕೊಡೋದಿಲ್ಲ. ಈಗಿನ ವಿದ್ಯಮಾನ ಸ್ವಾಮಿಗಳವರು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಅವರ ದರ್ಶನ ಸ್ಪರ್ಶನ ಆಲಾಪ, ಅವರ ಪಾದ ಸ್ಪರ್ಶಾದಿಗಳ ಅವರ ದರ್ಶನದಿಂದ, ಅವರ ಮಾತಿನಿಂದ, ಅವರ ವಚನದಿಂದ ನಮಗೆ ಆಶೀರ್ವಾದ ಸಿಕ್ಕಿದೆ. ಇವತ್ತಿನ ಯುವ ಜನಾಂಗ ಇಷ್ಟು ಧರ್ಮದಲ್ಲಿ ನಡೀತಾ ಇದೆ ಅಂದ್ರೆ, ನಿನ್ನೆ ಪುಣೆಕ್ ಸ್ವಾಮಿಗಳು ಬಂದಿದ್ರು, ಮುಕುಂದಾಚಾರ್ಯ ಚರ್ಚೆ ಮಾಡಿದ್ರು. ನಿನ್ನೆಲ್ಲಿ ಶಾಲು ಹಚ್ಚಿದ್ರೆ ಇವತ್ತಿನ ಪ್ರತ್ಯಕ್ಷ ಆಗಿಬಿಟ್ರಿ ಅಂತ. ಸ್ವಾಮಿಗಳು ಇವತ್ತು ಬರ್ತಾರೆ ಅಂದ್ರೆ ಜನ ಎಷ್ಟು ಬರ್ತಾರ್ರಿ. ನಾವು ಈ ಹೊಸ ಮಠ ಕಟ್ಟಿವಿ ಪುಣೆಯಲ್ಲಿ, ಅಲ್ಲಿ ಆ ದೊಡ್ಡ ಮಠ ಆಗಿದೆ. ಸ್ವಾಮಿಗಳು ಬಂದ್ರೆ ಇರುವಿ ನೀರು ಬರ್ಲಿಕ್ಕೆ ಜಾಗ ಇರಲ್ಲ. ಸ್ವಾಮಿಗಳು ಹೋದ ಮೇಲೆ ಅಲ್ಲಿ ಆನಿ ಬಂದ್ ನಿಂತರೂ ಜಾಗ ಬೇಕಾದಷ್ಟು. ಅಂದ್ರೆ ಇದು ನಿಮಗ್ ಪ್ರತ್ಯಕ್ಷ ಗೊತ್ತಾಗ್ತದೆ. ಯಾಕೆ ಅಂದ್ರೆ ನತೇಶಾಂ ಸತ್ಯಶೀಲಾನಾಂ. ನಾವು ಸತ್ಯದೀರ್ ನೋಡೇ ಇಲ್ರಿ. ನೀವು ಸುಳ್ಳು ಕತೆ ಹೇಳಿಕತ್ತೀರ, ಅವ್ರು ಸತ್ಯ ಮಾತಾಡ್ತಿದ್ರು, ಮೋಸ ಮಾಡ್ತಿದ್ರಲ್ಲ ಹಿಂಗ ಅಂತ. ಅವ್ರು ಯಾರು ನೋಡಿಲ್ಲ. ನೀವು ರಾಘವೇಂದ್ರ ಸ್ವಾಮಿಗಳನ್ನ ನೋಡಿಲ್ಲ, ಸತ್ಯಾತ್ಮರನ್ನ ನೋಡ್ರಿ. ಟೀಕಾರರನ್ನ ನೋಡಿಲ್ಲ, ಸತ್ಯಾತ್ಮರನ್ನ ನೋಡ್ರಿ. ಸತ್ಯದೇವ್ರನ್ನ ನೋಡಿಲ್ಲ, ಸತ್ಯಕಾಮರ ನೋಡಿಲ್ಲ, ಸತ್ಯೇಶ್ವರನ್ನ ನೋಡಿಲ್ಲ. ಇವ್ರೆಲ್ಲರೂ ಒಂದು ಅದು ಏನೋ ಹೇಳ್ತಾರಲ್ಲ, ಇವ್ 100 ಮಂದಿನ ಕೂಡ ಪುಡ್ಡಿ ಮಾಡಿ ಒಂದು ಇದು ಮಾಡಿದ್ರೆ ಏನಾಗ್ಬೇಕಲ್ಲ, ಅದು ಒಂದು ನೋಡ್ರಿ ಅಂತಾರಲ್ಲ. ಹಂಗ ನಮ್ ಸತ್ಯಾತ್ಮ ತೀರ್ಥ ಅಂದ್ರೆ ಈ ಎಲ್ಲ ತಪಸ್ವಿಗಳು ಹುಡಿಗಿಡಿ ಅಲ್ಲ, ಅವ್ರು ಅಷ್ಟು ಮಂದಿ ಪೂರ್ಣವಾಗಿ ಬಂದು ಸನ್ನಿಹಿತರಾಗಿ ನಮ್ಮಂತಹ ಕಲಿಯುಗದೊಳಗೆ 21ನೇ ಶತಮಾನದೊಳಗೆ ಮಾಡಬಾರದೆಲ್ಲ ನಡೀತಾ ಇದೆ. ಇಷ್ಟರ ಮಧ್ಯದಲ್ಲೂ ಕೂಡ ಇಷ್ಟು ಗೋ ಹತ್ಯೆ ಇತ್ಯಾದಿಗಳು ಆಗ್ತಾ ಇರ್ಬೇಕಾದ್ರೂ ನಾವು ಸುರಕ್ಷಿತ ಪಂಚಭಕ್ಷ ತಿಂತೀವಿ ಅಂತಂದ್ರೆ ಅದು ಇಂತಹ ಮಹಾನುಭಾವರು ಇಂಥವರಲ್ಲಿದ್ದು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನೋದಕ್ಕಾಗಿ ಅಂತಹದ್ದನ್ನ ಈ ಭಾಗವತ ಮೂಲಕವಾಗಿ ತಿಳಿಯುವ ಪ್ರಯತ್ನವನ್ನ ಮಾಡಿದ್ದೇನೆ. ಏನಾದರೂ ತಪ್ಪಾಗಿರೋ ವಿದ್ವಾಂಸರು ಕ್ಷಮಿಸಬೇಕು, ಗುರುಗಳು ಅನುಗ್ರಹ ಮಾಡಬೇಕು. 2 ಮಾತನ್ನ ನಮ್ಮ ಗುರುಗಳು ಮಾಹುಡಿ ಆಚಾರ್ಯರು ಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಎಲ್ಲ ಹಿರಿಯ ವಿದ್ವಾಂಸರಿಗೆ ನಮಸ್ಕಾರ. ಶ್ರೀಕೃಷ್ಣ.